ಓಂ ಶಾಂತಿ. ದಿನಾಂಕ ಆಗಿದೆ 6/3/2026. ಸತ್ಯವಾದ ರಕ್ಷಣಾ ಸೈನಿಕರಾಗಿ ಎಲ್ಲರನ್ನೂ ಈ ಪಾಪದ ಪ್ರಪಂಚದಿಂದ ಪುಣ್ಯದ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಬೇಕಾಗಿದೆ. ಎಲ್ಲರ ಮುಳುಗಿರುವ ದೋಣಿಯನ್ನು ಪಾರು ಮಾಡಬೇಕಾಗಿದೆ. ಪತಿತ ಪಾವನ ನಮ್ಮ ಅತಿ ಪ್ರಿಯ ತಂದೆಯು ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಿದ್ದಾರೆ. ಈ ನಿಶ್ಚಯವು ಪ್ರತಿಯೊಬ್ಬರ ಬುದ್ಧಿಯಲ್ಲಿ ನಂಬರ್ 1 ಕುಳಿತುಕೊಳ್ಳುತ್ತದೆ. ಯಾರಿಗೆ ನಿಶ್ಚಯವು ಕುಳಿತುಕೊಳ್ಳುವುದೋ ಅವರು ಪಾವನರಾಗುವ ಪುರುಷಾರ್ಥದಲ್ಲಿ ತೊಡಗುತ್ತಾರೆ. ಈಗ ಮನೆಗೆ ಹೋಗಬೇಕೆಂದು ಬುದ್ಧಿಯಲ್ಲಿರುತ್ತದೆ. ಈ ಸಮಯದಲ್ಲಿ ನಾವು ಯೋಗ ಯೋಗೇಶ್ವರ ಮತ್ತು ಯೋಗ ಯೋಗೇಶ್ವರಿ ಆಗಿದ್ದೇವೆ. ಈಶ್ವರನು ನಮ್ಮ ತಂದೆಯಾಗಿದ್ದಾರೆ. ಅವರೇ ಬಂದು ಯೋಗವನ್ನು ಕಲಿಸುತ್ತಾರೆ. ಮನುಷ್ಯರು ಭಗವಂತನಾಗಲು ಸಾಧ್ಯವಿಲ್ಲ. ವಾಸ್ತವದಲ್ಲಿ ಈ ಲಕ್ಷ್ಮೀ ನಾರಾಯಣರಿಗೂ ಸಹ ಭಗವಾನ್ ಭಗವತಿ ಎಂದು ಹೇಳಲು ಸಾಧ್ಯವಿಲ್ಲ. ಭಗವಂತನು ಒಬ್ಬ ನಿರಾಕಾರನಾಗಿದ್ದಾರೆ. ಕೇವಲ ಭಗವಂತ ಅಥವಾ ಈಶ್ವರನೆಂದು ಹೇಳಿದಾಗ ಆ ರಸವು ಬರುವುದಿಲ್ಲ. ಅವರು ತಂದೆಯಾಗಿದ್ದಾರೆ. ಆದ್ದರಿಂದ ಬಾಬಾ ಎಂದು ಹೇಳಿದಾಗ ಸಂಬಂಧವು ಸ್ನೇಹಪೂರ್ಣವಾಗಿ ಬಿಡುತ್ತದೆ. ಈಗ ನಿಮ್ಮದು ಸತ್ಯ ತಂದೆಯ ಜೊತೆ ಸಂಘವಿದೆ. ಮತ್ತೆಲ್ಲರದು ಅಸತ್ಯವಂತರ ಜೊತೆ ಸಂಘವೆಂದು ಹೇಳಲಾಗುತ್ತದೆ. ಸತ್ಸಂಗವು ಮೇಲೆತ್ತುವುದು, ಕೆಟ್ಟ ಸಂಘವು ಬೀಳಿಸುವುದು. ತಂದೆಯು ತಿಳಿಸುತ್ತಾರೆ, ಆತ್ಮಾಭಿಮಾನಿಯಾಗಿರಿ. ನಾನು ನೀವು ಮಕ್ಕಳು ಅರ್ಥಾತ್ ಆತ್ಮರಿಗೆ ಕಲಿಸುತ್ತೇನೆ. ಈ ಆತ್ಮಿಕ ಜ್ಞಾನವನ್ನು ಆತ್ಮಗಳ ಪ್ರತಿ ಪರಮಾತ್ಮನೇ ಬಂದು ತಿಳಿಸುತ್ತಾರೆ. ಉಳಿದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ನಮಗೆ ಯಾವುದೇ ಮನುಷ್ಯರು ಓದಿಸುವುದಿಲ್ಲ. ನಮಗೆ ಶಿವ ತಂದೆ ಜ್ಞಾನಸಾಗರ ಪತಿತ ಪಾವನನ್ನು ಈ ಶರೀರದ ಮೂಲಕ ಓದಿಸುತ್ತಾರೆ. ನೀವೀಗ ಈ ಗುಹ್ಯ ವಿದ್ಯೆಯನ್ನು ಓದುತ್ತಿದ್ದೀರಿ. ನೀವು ಗೌರವಪೂರ್ಣವಾಗಿ ತೇರ್ಗಡೆಯಾಗಬೇಕಾಗಿದೆ. ಈ ಲಕ್ಷ್ಮೀ ನಾರಾಯಣರು ಗೌರವಪೂರ್ಣವಾಗಿ ತೇರ್ಗಡೆಯಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನಾನು ನಿಮಗೆ ಯಾವ ಜ್ಞಾನವನ್ನು ತಿಳಿಸುತ್ತೇನೆಯೋ ಅದನ್ನು ಯಾರೂ ತಿಳಿದುಕೊಂಡಿಲ್ಲ. ಭಾರತವು ದುಃಖಿಯಾಗಿ ಬಿಡುತ್ತದೆ. ನಾನು ಬಂದು ಅದನ್ನು ಸದಾ ಸುಖಿಯನ್ನಾಗಿ ಮಾಡುತ್ತೇನೆ. ವಿನಾಶವು ಸಮ್ಮುಖದಲ್ಲಿ ನಿಂತಿದೆ. ನಿಮಗೆ ತಿಳಿದಿದೆ, ಇದಕ್ಕೆ ಬೆಂಕಿ ಬೀಳುವುದು. ಎಲ್ಲರ ಶರೀರಗಳು ಸಮಾಪ್ತಿಯಾಗುತ್ತವೆ. ಎಲ್ಲ ಆತ್ಮರು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ನೀವೀಗ ಜ್ಞಾನೇಶ್ವರರಾಗಿದ್ದೀರಿ. ನಂತರ ರಾಜರಾಜೇಶ್ವರರಾಗುತ್ತೀರಿ. ನಿಮ್ಮ ಬುದ್ಧಿಯಲ್ಲಿದೆ, ಪತಿತ ಪಾವನ ಅತಿ ಪ್ರಿಯ ತಂದೆಯು ಬಂದು ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಿದ್ದಾರೆ. ಸನ್ಯಾಸಿಗಳು ಮನೆ ಮಠವನ್ನು ಬಿಟ್ಟು ಕಾಡಿಗೆ ಹೊರಟು ಹೋಗುತ್ತಿದ್ದರು. ಈಗಂತೂ ಎಲ್ಲ ಕುಟೀರಗಳು ಖಾಲಿ ಬಿದ್ದಿವೆ. ಏಕೆಂದರೆ ಮೊದಲು ಸತೋಪ್ರಧಾನರಾಗಿದ್ದರು. ಈಗ ಅವರು ತಮೋಪ್ರಧಾನರಾಗಿ ಬಿಟ್ಟಿದ್ದಾರೆ. ಪುನರ್ಜನ್ಮವನ್ನು ತೆಗೆದುಕೊಂಡು ನಾವು ಪುನಃ 84 ಜನ್ಮಗಳನ್ನು ಭೋಗಿಸಬೇಕಾಗಿದೆ. ಈ ನಿಶ್ಚಯವಿರಲಿ, ನಾವೇ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ. ನಾವೇ ಹೋಗಬೇಕಾಗಿದೆ, ಮತ್ತೆ ಬರಬೇಕಾಗಿದೆ. ತಂದೆಯೇ ಬಂದು ಮಾಯೆಯ ಮೇಲೆ ಜಯ ಗಳಿಸುವುದನ್ನು ಕಲಿಸುತ್ತಾರೆ. ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರು ಅಹಿಂಸಕರಾಗಿದ್ದೀರಿ. ಅಹಿಂಸಾ ಪರಮೋ ಧರ್ಮ. ಗೌರವಪೂರ್ಣವಾಗಿ ತೇರ್ಗಡೆಯಾಗಲು ಶಿಕ್ಷೆಗಳಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ನೆನಪಿನಲ್ಲಿರುವುದರಿಂದಲೇ ಸ್ಕಾಲರ್ಶಿಪ್ ತೆಗೆದುಕೊಳ್ಳಲು ಅಧಿಕಾರಿಗಳಾಗುವಿರಿ. ಸತ್ಯ ಪಾಂಡವರಾಗಿ ಎಲ್ಲರಿಗೆ ಆತ್ಮಿಕ ಯಾತ್ರೆಯನ್ನು ಮಾಡಿಸಬೇಕಾಗಿದೆ. ಯಾವುದೇ ಪ್ರಕಾರದ ಹಿಂಸೆ ಮಾಡಬಾರದು. ಲೈಟ್ ಹೌಸ್ನ ಸ್ಥಿತಿಯ ಮೂಲಕ ಪಾಪ ಕರ್ಮಗಳನ್ನು ಸಮಾಪ್ತಿ ಮಾಡುವಂತಹ ಪುಣ್ಯ ಆತ್ಮಭವ. ಎಲ್ಲಿ ಜ್ಞಾನ ಬೆಳಕಿರುತ್ತದೆಯೋ ಅಲ್ಲಿ ಯಾವುದೇ ಪಾಪ ಕರ್ಮಗಳಾಗುವುದಿಲ್ಲ. ಅಂದಾಗ ಸದಾ ಲೈಟ್ ಹೌಸ್ನ ಸ್ಥಿತಿಯಲ್ಲಿ ಇರುವುದರಿಂದ ಮಾಯೆಯು ಯಾವುದೇ ಪಾಪ ಕರ್ಮಗಳನ್ನು ಮಾಡಿಸಲು ಸಾಧ್ಯವಿಲ್ಲ. ಯಾರು ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿದ್ದು ನೋಡುವರೋ ಅವರೇ ಸದಾ ಹರ್ಷಿತವಾಗಿರುತ್ತಾರೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.